ಆ ತಾಯಿ ಹೇಳ್ತಾ ಇದ್ರು, 3 ಮಲೆ ಇತ್ತು ಸರ್, ಆ 3 ಮಲೆ ಒಂದಾಗ್ಬಿಟ್ಟಿದೆ ಅಂತ. ಅಂದರೆ ಆಮೇಲೆ ಅವ್ರ ಬದುಕಲು ನಾವು ಒಂದು ಇಂಚು ಬಚಾವಾದ್ವಿ. ಆಮೇಲೆ ನಮ್ಮ ನಾಗೇಂದ್ರ ಬಾಬು, ರಂಜಿತ್ ಶಿರಿಯಾರ್ ಮತ್ತು ವಿನೋದ್ ನಿರಂತರವಾಗಿ ಸ್ಟೋರಿಗಳನ್ನು ಕೊಡ್ತಾನೇ ಇದ್ದಾರೆ ಬೆಳಕಿನ. ನಮ್ಮ 3 ರಿಪೋರ್ಟ್ರಲ್ಲಿದ್ದಾರೆ ನಿರಂತರವಾಗಿ. ಆಮೇಲೆ ನೋಡಿ, ಸೈನ್ಯ 24 ಗಂಟೆಯಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಬಲಿಷ್ಠವಾದಂಥ ಬ್ರಿಡ್ಜ್ ಕಟ್ಟತ್ತೆ, ಅದಕ್ಕೆ ಸೈನ್ಯ ಅಂತ ಹೇಳೋದು. ನಾವು ಆ ಸೈನ್ಯಕ್ಕೆ ಕಲಿಸಿ, ಅದಕ್ಕೆ ಸೈನ್ಯಕ್ಕೆ ಮರ್ಯಾದೆ ಕೊಟ್ರಪ್ಪ ಅಂತ ಕೇಳೋದು. ಹಾಂ, ನಮಗೆ ದೂರದಲ್ಲಿದ್ದಾರಲ್ಲ, ಏನು ಗಡಿಯಲ್ಲಿ ಕೂತ್ಕೊಂಡಿರ್ತಾರೆ, ಆರಾಮಾಗಿರ್ತಾರೆ. ಈಗ ಅವರೇ ಬಂದಿದ್ದು, ಅವ್ರು ನೋಡಿಲ್ಲ ಜಾತಿ ಯಾವುದು, ಧರ್ಮ ಯಾವುದು, ಮತ್ತೊಂದು ಯಾವುದು. ಓನ್ಲಿ ಒನ್, ಭಾರತೀಯ, ನೇಷನ್ ಫಸ್ಟ್. ಇನ್ನು ಕೇರಳದ ಕರ್ಣ ಕಠೋರ ಕತೆ, ಕೆಸರು ತೆಗೆದಷ್ಟು ಆಳಕ್ಕೆ ಶವಗಳು ದೊರೆಯುತ್ತಾ ಇದೆ. ಎಷ್ಟು ಕೆಸರು! ಇಲ್ಲಿವರೆಗೆ 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಸಿಕ್ಕಿರೋದು. ಅದರಲ್ಲಿ 200 ಮಂದಿ ಪೋಸ್ಟ್ ಮಾರ್ಟಮ್ ಆಗಿದೆ. ನೋಡಿ, ಅಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಆಗಬೇಕು. ನೋಡಿ ಎಷ್ಟು, ಈಗ ಅಲ್ಲಿ ಕೆಸರು ಜಾಗ, ಹೆಣ ಸಿಕ್ತು, ಸತ್ತೋಗಿದಾರ ಇಲ್ವೋ, ಮಣ್ಣು ಮಾಡ, ಹಂಗಾಗಲ್ಲ. ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅದಕ್ಕೆ ಒಂದು ವೈದ್ಯರ ತಂಡಗಳೇ ಬೇಕು. ಕೆಲವು ಶವ 80ರಿಂದ 100 ಕಿಲೋಮೀಟ್ರ್ ದೂರ ಕೊಚ್ಚಿ ಹೋಗಿದೆಯಂತೆ. ಅಂದರೆ ಆಗೋದು ಬೇಡ. ಎಲ್ಲೂ ಕೂಡ ಒಂದು ಉದಾಹರಣೆಗೆ ಹೇಳಿದ್ದು, ಬೆಂಗಳೂರಲ್ಲಾದರೆ ಚಿತ್ರದುರ್ಗದಲ್ಲಿ ಶವ ಸಿಗೋದು, ತುಮಕೂರು, ಚಿತ್ರದುರ್ಗ ಮಿಡ್ಲಲ್ಲಿ. ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಹೋಗಿರ್ಬೋದು. ಆಮೇಲೆ ಆಸ್ಪತ್ರೆಗಳಲ್ಲಿ ರಾಶಿ ಮೃತದೇಹಗಳು ಫುಲ್ ಹಾಕಿದ್ದಾರೆ. ಆದರೆ ಸಿಸ್ಟಮ್ಯಾಟಿಕಲ್ಲೇ ಮಾಡ್ತಾಯಿದ್ದಾರೆ ಎಲ್ಲವೂ ಕೂಡ. ಆಮೇಲೆ ವಯನಾಡಲ್ಲಿ ಅಂತ್ಯ ಸಂಸ್ಕಾರ ನಡೆಸೋಕ್ಕೆ ಜಾಗ ಇಲ್ಲ ಅಲ್ಲಿ. ಆಮೇಲೆ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಹೆಂಗೆ, ಯಾರು ಫ್ಯಾಮಿಲಿಯವರು ಎಲ್ಲಿದ್ದಾರೆ? ಆಮೇಲೆ ಕೆಲವ್ರದ್ದು ಮುಖ ಸಿಗ್ತಾ ಇದೆ, ಕೈ ಸಿಗ್ತಾ ಇದೆ, ಕಾಲು ಸಿಗ್ತಾ ಇದೆ. ಚರ್ಚ್ಗಳಲ್ಲಿ ಮೃತದೇಹಗಳ ಮುಂದೆ ಪ್ರಾರ್ಥನೆ ಆಗ್ತಾ ಇದೆ. ಪ್ರಾರ್ಥನೆ ಸಲ್ಲಿಸಿ ಅಂತ್ಯ ಸಂಸ್ಕಾರ ನಡೆಸಲಾಗ್ತಾ ಇದೆ. ಅದೊಂದು ಚರ್ಚ್, ಯಾರು ಬೇಕಿದ್ರು ಕೂಡ. ಐಷಾರಾಮಿ ಬಂಗಲೆಯಲ್ಲಿದ್ದ ವ್ಯಕ್ತಿ ಒಂದು ಫೋನ್ ಕಾಲ್ ಮಾಡಿದರೆ ಸ್ವಿಗ್ಗಿಯಲ್ಲಿ ಸ್ವೀಂತ ಬರ್ತಾ ಇದ್ದದ್ದೆಲ್ಲ ಏನೂ ಇಲ್ಲ, ಬ್ರೆಡ್ಡು ಬನ್ನು ಕೇಳ್ತಾ ಇದ್ದಾರೆ. ಪ್ರಕೃತಿಯ ಕೋಪ ನೋಡಿ. ಈಗಲೂ ನಮಗೆ ಒಂದು ಭಯ ಏನಪ್ಪ ಅಂತಂದರೆ, 2018ರಲ್ಲಿ ಇದೇ ಥರ ಕೇರಳದಲ್ಲಿ ಆಗಿತ್ತು. ಆ ನಂತರ ಒಂದು 4 ದಿವಸ ಆದಾಗ ಮಡಿಕೇರಿಯಲ್ಲಿ ಕೂಡ ಆಗಿತ್ತು. ಆಗೋದು ಬೇಡ, ಎಲ್ಲೂ ಆಗೋದು ಬೇಡಪ್ಪ. ಇದನ್ನೆಲ್ಲ ಆಗಲ್ಲ ರೀ. ಈ ರಾಜಕಾರಣಿಗಳ ಫೈಟ್ ಆದರೂ ನೋಡ್ಬೋದು, ಇದನ್ನೆಲ್ಲ. ಅರ್ಥ ಆಯ್ತಾ? ರಾಜಕಾರಣಿಗಳು ಒಡೆದಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅದನ್ನಾದರೂ ಸ್ವಲ್ಪ ನೋಡ್ಬೋದು, ಇದನ್ನೆಲ್ಲ. ಈಗ ಇಬ್ಬರು ಸೋತರು, ಇಬ್ಬರು ಗೆದ್ದರು. ಇಲ್ಲಿ ಸೀನಲ್ಲಿ ಫೋಟೋ ಇಲ್ಲದೆ ಫೋಟೋ ಬಂದು ಹೋಗಿದ್ದು ಪ್ರೀತಮ್ ಗೌಡ್ರು ಪಾಪ. ಹೇಗೆ ಅಂತ ಕೇಳ್ತೀವಿ ನೋಡಿ. ಬಿಜೆಪಿಗೆ ಮತ್ತು JDSಗೆ ಕುಮಾರಸ್ವಾಮಿ ಬೇಡಿಕೆ ಏನು, ಡಿಮಾಂಡ್ ಏನು ಅಂತಂದರೆ, JDS ಜೊತೆಗಿನ ಮೈತ್ರಿ ಬಿಜೆಪಿಗೆ ಬೇಕೇ ಬೇಕು. ಲಾಭ ಆಗಿದೆ. ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ JDS ಅನಿವಾರ್ಯ. ಮುಂದಿನ ದಿನಮಾನಗಳಲ್ಲಿ ಕೂಡ ರಾಜ್ಯದ ಬಹುತೇಕ ಎಲ್ಲ ಕಡೆ ಬಿಜೆಪಿ ಪ್ರಾಬಲ್ಯ ಇದೆ. ಆದರೆ ಬಿಜೆಪಿ ಪ್ರಾಬಲ್ಯ ಇರೋ ಕಡೆಗಳಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಲಾಭ ಆಗಿಲ್ಲ. ಆದರೆ ಹಳೆ ಮೈಸೂರಲ್ಲಿ ಮಾತ್ರವೇ ಬಿಜೆಪಿ ದೌರ್ಬಲ್ಯ, ಅಲ್ಲಿ JDS ಶಕ್ತಿಯುತವಾಗಿದೆ ಅಲ್ವಾ. ಈಗ ಯಾವುದು ಕಲ್ಯಾಣ ಕರ್ನಾಟಕದ 5ಕ್ಕೆ 5 ಬಿಜೆಪಿ ಭಾಗವನ್ನು ಕಾಂಗ್ರೆಸ್ ಗೆದ್ಕೊಂಡ್ಬಿಡ್ತು. ಎಲ್ಲಿ ಮರ್ಯಾದೆ ಉಳಿದಿದ್ದು ಬಿಜೆಪಿಗೆ, JDS ಭಾಗ ಇರುವಂಥ ಮಂಡ್ಯ, ಮೈಸೂರು, ತುಮಕೂರು ಈ ಭಾಗದಲ್ಲಿ. ಈಗ ಪಾದಯಾತ್ರೆ ಹೋಗ್ತಿರೋದು ಎಲ್ಲಿ? ಬಿಜೆಪಿ ಕಡಿಮೆ ಪವರ್ ಇರುವ ಜಾಗದಲ್ಲಿ. ಅದೇ ಹಳೆ ಮೈಸೂರಲ್ಲಿ ಸಾಗಲಿದೆ ಪಾದಯಾತ್ರೆ. ಆದ್ದರಿಂದ ಕುಮಾರಸ್ವಾಮಿ ಮಾತು ಕೇಳಲೇಬೇಕು. ಅವ್ರು ಹೇಳಿದರು, ಬೆಂಗಳೂರಿನ ಮೈಸೂರು ನಮ್ಮ ಪ್ರಾಬಲ್ಯ ಇರೋ ಜಾಗ. ಇಂದಿನ ಸಭೆಯಲ್ಲಿ ಕುಮಾರಸ್ವಾಮಿ ಮಾತುಕತೆ ವೇಳೆ ಇಟ್ಟಿದ್ದು ಒಂದೇ ಒಂದು ಬೇಡಿಕೆ. ಏನದು ಬೇಡಿಕೆ? ವಿಜಯೇಂದ್ರ ಆಪ್ತನಿಗೆ ಶಾಕ್ ಕೊಟ್ಟರು ಕುಮಾರಸ್ವಾಮಿ. ಯಾರು ವಿಜಯೇಂದ್ರ ಆಪ್ತ? ನಾನು ಪಾದಯಾತ್ರೆಗೆ ಬರ್ತೀನಿ, ಆದರೆ ಅವರು ಬರಬಾರ್ದು. ಯಾರವರು? ಪ್ರೀತಮ್ ಗೌಡ ಪಾದಯಾತ್ರೆಯಲ್ಲಿ ಭಾಗವಹಿಸುವಂತಿಲ್ಲ. ಈ ಷರತ್ತಿಗೆ ಒಪ್ಪಿದರೆ ಮಾತ್ರ ಪಾದಯಾತ್ರೆಗೆ ನಾನು ಬರ್ತೇನೆ. ಕುಮಾರಸ್ವಾಮಿ ಬೇಡಿಕೆ ಕಂಡು ವಿಜೇಂದ್ರ ಒಮ್ಮೆ ಕಕ್ಕಾಬಿಕ್ಕಿ ಆಗ್ತಾರೆ. ಶಾಕ್ ಆಗೋದಿಲ್ಲ, ಕಕ್ಕಾಬಿಕ್ಕಿ ಆಗ್ತಾರೆ. ಇಲ್ಲಿ HDK ಬೇಕು, ಆ ಕಡೆ ಪ್ರೀತಮ್ ಗೌಡರನ್ನು ಬಿಡುವಂತಿಲ್ಲ. ಬಳಿಕ JP ನಡ್ಡಾ ಜೊತೆ HDK ಒಂದು ಮೀಟಿಂಗ್ ಆಗುತ್ತೆ.
ಕುಮಾರಸ್ವಾಮಿ ಅವರೆಲ್ಲ ಬೇಡಿಕೆಗೆ ಜೆ ಪಿ ನಡ್ಡಾ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಈಗ ಏನಾಯಿತು? ಕುಮಾರಸ್ವಾಮಿ ಹಠ ಏನು? ಪ್ರೀತಮ್ ಗೌಡ ಇದ್ದರೆ ನಾನು ಬರಲ್ಲ. ಈಗ ಪ್ರೀತಮ್ ಗೌಡ ಔಟ್, ಕುಮಾರಸ್ವಾಮಿ ಇನ್. ವಿಜೇಂದ್ರ ಸೋತ್ ಹೆಂಗೆದ್ರು? ಬಿ ಜೆ ಪಿ ಒಳಗಡೆ ವಿಜೇಂದ್ರ ಈ ಪಾದಯಾತ್ರೆ ನೇತೃತ್ವ ವಹಿಸಬಾರ್ದು ಅಂತೇಳಿ ಬಿ ಜೆ ಪಿ ಒಳಗಡೆ ಇದೆ. ಕುಮಾರಸ್ವಾಮಿ ಈ ರೀತಿ ಮಾತಾಡಿದಾಗ ಭಾಳ ಖುಷಿಯಾಗಿತ್ತು ಇವರಿಗೆ, ಲಾಭ ಬಿದ್ದೋಯ್ತು ಅಂತೇಳಿ. ಯಾರು? ಯತ್ನಾಳು, ರಮೇಶ್ ಜಾರಕಿಹೊಳಿ ಡ್ಯಾಶ್ ಡ್ಯಾಶ್. ಈಗ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ಪಾದಯಾತ್ರೆ ಅಂತೂ ಆಗುತ್ತೆ, ಅದಕ್ಕೆ ಚಾಲನೆಯನ್ನು ಕುಮಾರಸ್ವಾಮಿ ಅವರೇ ಕೊಡ್ತಾರಂತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಸೋತರು, ಗೆದ್ದರು. ವಿಜೇಂದ್ರ ಸೋತರು, ಗೆದ್ದರು. ಸೋತು ಗೆದ್ದವರಿಬ್ಬರು. ಓಕೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.